ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಮತ್ತು ಯೆಮನ್ ನಡುವಿನ ಈ ಒಂದು ಕಾಳಗಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಅಮೆರಿಕ ಪಡೆಗಳಿಂದ ಏರ್ ಸ್ಟ್ರೈಕ್ ಯೆಮನ್ನಲ್ಲಿ ನಡೀತಾ ಇದೆ. ಹೌತಿ ಬಂಡುಕೋರರ ವಿರುದ್ಧ ಕಾರ್ಯಾಚರಣೆಗಿಳಿದಿದೆ ಅಮೆರಿಕ. 15ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಇತ್ತ ಲೆಬನಾನ್ನಲ್ಲೂ ಕೂಡ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಟ್ರಿಪೋಲಿ ಅನ್ನೋ ನಗರದಲ್ಲಿರುವಂಥ ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ದಾಳಿಯನ್ನು ಮಾಡಿದೆ. ಆ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ವೆಸ್ಟ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದಾಗಲೇ ವೆಸ್ಟ್ ಬ್ಯಾಂಕ್ನಲ್ಲೂ ಕೂಡ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಾ ಇದೆ. ಕನಿಷ್ಠ 18 ಮಂದಿ ಸಾವಿಗೀಡಾದಂಥ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ದಾಳಿಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಕಡೆ ಇಸ್ರೇಲ್ ಅನ್ನೋ ದೇಶದ ಮೇಲೆ ಹೌತಿ, ಯಮನ್, ವೆಸ್ಟ್ ಬ್ಯಾಂಕ್, ಲೆಬನಾನ್, ಹಿಜ್ಬುಲ್ಲಾ, ಹಮಾಸ್ ಎಲ್ಲ ಕಡೆಯಿಂದಲೂ ಕೂಡ ದಾಳಿ ಆಗೋದಕ್ಕೆ ಸಂಚನ್ನು ರೂಪಿಸಿದೆ. ಆದರೆ ಬನ್ನಿ ಅಟ್ಯಾಕ್ ಮಾಡಿ, ನೆಕ್ಸ್ಟ್ ಮೊಮೆಂಟ್ ನಾವು ನಿಮಗೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ, ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತೇಳಿ, ಕೌಂಟರ್ ಅಟ್ಯಾಕ್ ಖಂಡಿತ ಅಂತೇಳಿ ಇಸ್ರೇಲ್ ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಯೆಮನ್ ಮೇಲೆ ಅಮೆರಿಕ ಈಗ ಏರ್ ಸ್ಟ್ರೈಕ್ ಮಾಡಿದೆ. ಯೆಮನ್ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. 15ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಅದರ ಮೇಲೆ ದಾಳಿಯನ್ನ ಮಾಡಿದೆ. ನೋಡಿ ವೀಕ್ಷಕರೇ, ಇವತ್ತು ಇಸ್ರೇಲ್ನ ಗಡಿ ಭಾಗದಲ್ಲಿ ಅಂಟಿಕೊಂಡಿರುವಂಥದ್ದು ವೆಸ್ಟ್ ಬ್ಯಾಂಕ್, ಗಾಜಾ ಪಟ್ಟಿ. ಜೆರೂಸಲಂನಿಂದ ಸ್ವಲ್ಪವೇ ದೂರದಲ್ಲಿರುವಂಥದ್ದು ವೆಸ್ಟ್ ಬ್ಯಾಂಕ್. ಯಾವ ರೀತಿಯಾಗಿ ಬೆಂಗಳೂರು, ವಿಜಯನಗರ, ರಾಜರಾಜೇಶ್ವರ ನಗರ ಇದೆಯಲ್ಲ, ಆ ಥರ ಜೆರೂಸಲಂ ಮತ್ತು ವೆಸ್ಟ್ ಬ್ಯಾಂಕ್ ಇರೋದು, ಬಹಳ ದೂರ ಏನಿಲ್ಲ. ಇನ್ನು ಇಸ್ರೇಲ್ ಬೆನ್ನಿಗೆ ವಿಶ್ವದ ದೊಡ್ಡಣ್ಣ ನಿಲ್ಲೋದು ಯಾಕೆ, ಅಣಿ ಆಗ್ತಿರೋದು ಯಾಕೆ? ಅಮೆರಿಕ ಮಧ್ಯಪ್ರವೇಶದಿಂದ ಯುದ್ಧದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗ್ತಾ ಇದೆ. ಇದು ಮತ್ತೆ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋ ಟೆನ್ಷನ್ ಈಗ ಶುರುವಾಗಿದೆ, ಜೊತೆಗೆ ಜೋರಾಗಿಯೂ ಇದೆ. ವಿಶ್ವ ಯುದ್ಧದ ಕಾರ್ಮೋಡ, ಇರಾನ್ ಇಸ್ರೇಲ್ ನಡುವೆ ಸಮರ, ಕಾದಾಟದಲ್ಲಿ ಅಮೆರಿಕ ಮಧ್ಯಪ್ರವೇಶ. ಯುದ್ಧ, ಭೀಕರ ರಕ್ತಪಾತ, ಮುಂದುವರೆದ ನರಮೇಧ. ಅಂದು ಅಕ್ಟೋಬರ್ 7, 2023. ಇಂದಿಗೆ ಸರಿಸುಮಾರು ಬರೋಬ್ಬರಿ 1 ವರ್ಷ. ಇಸ್ರೇಲ್ ಇತಿಹಾಸದಲ್ಲೇ ಎಂದಿಗೂ ಮರೆಯಲಾಗದ ದಿನ. ಇಡೀ ಇಸ್ರೇಲ್ ಅಂದು ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ರೆ, ಹಮಾಸ್ ರಕ್ತ ಬೀಜಾಸುರರು ಅಂದು ರಕ್ತದೋಕುಳಿ ಆಡಿದ್ರು. ಇಸ್ರೇಲ್ನೊಳಗೆ ನುಗ್ಗಿ ಕಂಡವರ ರುಂಡ ಮುಂಡವನ್ನ ಚೆಂಡಾಡಿದ್ರು. ಮಾತ್ರವಲ್ಲ, ತಮ್ಮ ರಾಕ್ಷಸಿ ಕೃತ್ಯವನ್ನ ಬಾಡಿ ಕ್ಯಾಮ್ಗಳ ಮೂಲಕ ರೆಕಾರ್ಡ್ ಮಾಡಿಕೊಂಡು ಭೀಭತ್ಸ್ಯ ಮೆರೆದಿದ್ರು. ಅಂದು ಹಮಾಸ್ ಬಂಡುಕೋರರ ವಿರುದ್ಧ ಸಮರಕ್ಕಿಳಿದ ಇಸ್ರೇಲ್ ಎಂದಿಗೂ ಮುಯ್ಯಿ ತೀರಿಸಿಕೊಳ್ತಲೇ ಇದೆ. ಆದರೆ ಈ ಪ್ರತೀಕಾರದ ಬೆಂಕಿ ಇಂದು ಇಡೀ ಮಧ್ಯಪ್ರಾಚ್ಯದಲ್ಲೇ ಯುದ್ಧದ ಕಾರ್ಮೋಡ ಹರಡುವಂತೆ ಮಾಡಿದೆ. ಹೌದು, ಹಮಾಸ್ ನಾಯಕರನ್ನ ಇಸ್ರೇಲ್ ಹುಡುಕಿ ಹೊಡೆದಾಕ್ತಾ ಇದೆ. ಮೊದಲು ಹಮಾಸ್ ಮಾಸ್ಟರ್ ಮೈಂಡ್ ಇಸ್ಮಾಯಿಲ್ ಹನಿಯಹ್ರನ್ನ ಮುಗಿಸಿದ್ದ ಮದಾಸ್, ಬಳಿಕ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾಗೂ ಒಂದು ಗತಿ ಕಾಣಿಸಿತ್ತು. ಉಗ್ರ
ಸಂಘಟನೆಗಳ ಇಬ್ಬರು ನಾಯಕರು ಹತರಾದ ಬಳಿಕ ಇಸ್ರೇಲ್ ವಿರುದ್ಧ ಕೇಳಿದ್ದ ಇರಾನ್ ಏರ್ ಸ್ಟ್ರೈಕ್ ಮಾಡಿತ್ತು. ಮತ್ತೊಂದು ಕಡೆ ಯೆಮೆನ್ನ ಹೌತಿ ಉಗ್ರರು ಸಹ ನೆತನ್ಯಾಹು ಪಡೆ ವಿರುದ್ಧ ಕಾಳಗಕ್ಕಿಳಿದಿತ್ತು. ಒಂದೆಡೆ ಹಮಾಸ್ ಮತ್ತೊಂದೆಡೆ ಹಿಜ್ಬುಲ್ಲಾ ಜೊತೆ ಇಸ್ರೇಲ್ ಸೆಣಸಾಡ್ತಾ ಇದ್ರೆ ಆಪ್ತನ ಸಹಾಯಕ್ಕೆ ಈಗ ಅಮೆರಿಕ ರಂಗ ಪ್ರವೇಶ ಮಾಡಿದೆ. ಯೆಮೆನ್ನ ಸನಾದಲ್ಲಿ ಹೌತಿ ಉಗ್ರರ ವಿರುದ್ಧ ಯುಎಸ್ ಆರ್ಮಿ ಏರ್ ಸ್ಟ್ರೈಕ್ ಮಾಡಿದೆ. 15ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳು ಗುರಿಯಾಗಿಸಿ ಕಾರ್ಯಾಚರಣೆ ನಡೆಸಿದೆ. ಇತ್ತ ಲೆಬನಾನ್ನಲ್ಲೂ ಇಸ್ರೇಲ್ ಪಡೆಗಳು ದಾಳಿ ಮುಂದುವರೆಸಿವೆ. ಟ್ರಿಪೋಲಿ ನಗರದ ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ದಾಳಿಯಾಗಿದ್ದು ಹಲವರು ಮೃತಪಟ್ಟಿರುವ ಶಂಕೆ ಇದೆ. ಲೆಬನಾನ್ ಮಾತ್ರವಲ್ಲ, ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲೂ ಐಡಿಎಫ್ ಕ್ಷಿಪಣಿಗಳ ಮಳೆ ಸುರಿಸಿದೆ. ಇಸ್ರೇಲ್ ಅಟ್ಯಾಕ್ನಲ್ಲಿ ಕನಿಷ್ಠ 18 ಮಂದಿ ಸಾವಿಗೀಡಾಗಿರುವ ವರದಿ ಲಭ್ಯವಾಗಿದೆ. ಇರಾನ್ ಇಸ್ರೇಲ್ ಸಮರಕ್ಕೆ ಇದೀಗ ಅಮೆರಿಕ ರಂಗ ಪ್ರವೇಶ ಮಾಡಿದ್ದು, ಏನಾದ್ರೂ ರಷ್ಯಾ ಇರಾನ್ ಪರ ನಿಂತ್ರೆ 3ನೇ ಮಹಾಯುದ್ಧಕ್ಕೆ ಬುನಾದಿಯಾಗಲಿದೆ. ಒಂದೊಮ್ಮೆ ಯುದ್ಧ ಶುರುವಾದ್ರೆ ಭಾರತಕ್ಕೂ ಅದರ ಕರಾಳ ಎಫೆಕ್ಟ್ ತಟ್ಟಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.